ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕಳೆದುಕೊಂಡ ಸಂತ್ರಸ್ತ ರೈತರು ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ರೈತರ ಹಳ್ಳಿಗಳಿಗೆ ರಸ್ತೆ ಬೇಕೇ ಬೇಕು, ರಸ್ತೆ ಬೇಕೇ ಬೇಕು, ಹಳ್ಳಿಗಳಿಗೆ ರಸ್ತೆ ಬೇಕೇ ಬೇಕು. ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಕೆಐಡಿಬಿಗೆ ಧಿಕ್ಕಾರ, ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕೆಪಿಆರ್ಎಸ್ ಜಿಂದಾಬಾದ್. ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕಳೆದುಕೊಂಡಂತಹ ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗ ಹಾಗೂ ಉಳಿಕೆ ಭೂಮಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ವಿಮಾನ ನಿಲ್ದಾಣ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ಜನ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು 10 ಗ್ರಾಮಗಳು ತಮ್ಮ ನೂರಾರು ಎಕರೆ ಭೂಮಿಯನ್ನು ಈಗಾಗಲೇ ಕಳ್ಕೊಂಡಿದ್ದಾರೆ. ಈ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಇದುವರೆಗೂ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಸರ್ಕಾರ ಕೊಟ್ಟಿಲ್ಲ. ಅದಷ್ಟು ಮಾತ್ರ ಅಲ್ಲ, ಹಿಂದೆ ಭೂಮಿಯನ್ನು ವಶಪಡಿಸ್ಕೊಳ್ಳುವಾಗ ಅವರು 2-3 ಭರವಸೆಯನ್ನು ಕೊಟ್ಟಿದ್ರು. ಒಂದು, ಆ ಊರಿನ ಸುತ್ತಮುತ್ತ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ಆ ರಸ್ತೆಯನ್ನು ಇದುವರೆಗೂ ಕೂಡ ನಿರ್ಮಾಣ ಮಾಡಿಲ್ಲ. ಎರಡನೇ ಪ್ರಶ್ನೆ, ಭೂಮಿ ಕಳ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಸಂತ್ರಸ್ತ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದರು. ಅದರ ಉದ್ಯೋಗವನ್ನು ಕೂಡ ಇದುವರೆಗೂ ಕೂಡ ಅವರು ಕಲ್ಪಿಸಿಲ್ಲ. ಮತ್ತು ಅಲ್ಲಿ ಈ ಹಿಂದೆ ಸರ್ಕಾರಿ ಭೂಮಿಯೇ ಮಂಜೂರಾಗಿ ಜನ ಅದನ್ನು ಉಳುಮೆ ಮಾಡಿಕೊಂಡು ಅನುಭವಿಸ್ತಾ ಇದ್ರು. ಅದಕ್ಕೆ ಸರಿಯಾಗಿ ಪಕ್ಕಾ ಪೋಡಾಗಿ ದುರಸ್ತು ಮಾಡಿಲ್ಲ. ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ವಿಮಾನ ನಿಲ್ದಾಣ ಭೂ ಸಂತ್ರಸ್ತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಬೇಡಿಕೆಗಳನ್ನ ಈಡೇರಿಸೋಕ್ಕಿಂತ ಮುಂಚೆನೆ ನೀವು ಅಲ್ಲಿ ಕಾಂಪೌಂಡ್ ಹಾಕಿ ವಿಮಾನ ನಿಲ್ದಾಣದ ಕೆಲಸವನ್ನು ಮಾಡೋಕ್ಕೆ ಬಂದರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಸುಮಾರು ವಿಮಾನ ನಿಲ್ದಾಣ 1965ರಿಂದ ಒಂದಂತ, 1996 ಒಂದಂತ ಆಗಿ ಸುಮಾರು 540 ಎಕರೆ ಅಕ್ವೈರ್ ಮಾಡಿದ್ದಾರೆ. ಅಲ್ಲಿದ್ದು ಈಗ ಕಾಂಪೌಂಡ್ ನಿರ್ಮಾಣ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಕೆಲಸಕ್ಕೆ ಭೂನಹಳ್ಳಿಯವರದಾಗ್ಲಿ ಅಕ್ಕಪಕ್ಕದವ್ರದ್ದಾಗ್ಲಿ ವಿರೋಧ ಇಲ್ಲ. ಅಲ್ಲಿ ಏನು ಸಮಸ್ಯೆ ಅಂದ್ರೆ, ಏನು ರೈತರಿಗಿಂದ ಭೂಮಿ ಹೋಗಿದೆ, ಆಜುಬಾಜು ಉಳಿದಂತ ಭೂಮಿಗೆ ಸಂಪರ್ಕ ರಸ್ತೆ. ಎರಡನೇದು, ಆ ಆಜುಬಾಜು ಉಳಿದಿರಂತ ರಸ್ತೆಗೆ ದುರಸ್ತಿ ಕೆಲಸ. ಮತ್ತೆ ಮುಂದೆ ಹೋಗುವಂತ ಕೆಲವು ಉಳಿದಂತ ಹಳ್ಳಿಗಳಿಗೆ ಸಂಪರ್ಕ ರಸ್ತೆ ಕಲ್ಪಿಸಬೇಕು. ಇಲ್ಲಾಂದ್ರೆ ಸುತ್ತಾಡ್ಕೊಂಡು 15-20 ಕಿಲೋಮೀಟರ್ ದೂರದಲ್ಲಿ ಬರಬೇಕು. ಜೊತೆಗೆ ಒಂದು ಕುಟುಂಬಸ್ಥರಿಗೆ, ಏನು ಸಂತ್ರಸ್ತ ಕುಟುಂಬರಿದ್ದಾರೆ ಅವರಿಗೆ ಮನೆಗೊಂದು ನೌಕರಿ ಕೊಡ್ತೀನಿ ಅಂತ ಮೈಕಿಗೆ ಆದೇಶ ಹೇಳಿದ್ರು. ಅದ್ರ ಜೊತೆಗೆ ಅದನ್ನ ಸಂಪರ್ಕವಾಗಿ ನೀವು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.